ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ಭೌಗೋಳಿಕ ಸಂಕೇತಗಳ ಅಂದ್ರೆ ಕೆಲವು ಪ್ರದೇಶಗಳ ಅಥವಾ ಈ ಭೌಗೋಳಿಕ ಪ್ರದೇಶಗಳ ಬಗ್ಗೆ ಒಂದು ಸಂಕೇತ ಅಥವಾ ಗುರುತು ಯಾವ ರೀತಿ ಇದೆ ಅನ್ನೋದು ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಮೊದಲನೇದಾಗಿ ಸಂಕೇತ. ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ. ಇಲ್ಲಿ ಸಂಕೇತ ಅಂದ್ರೇನು? ಒಂದು ವಸ್ತುವನ್ನು ಸೂಚಿಸಬೇಕಾದರೆ, ಅದನ್ನು ತಿಳಿದುಕೊಳ್ಳಬೇಕಾದ್ರೆ ಏನು, ಆ ಒಂದು ವಸ್ತುವಿನ ಕಲ್ಪನೆ ಒಂದು ಸೂಚನೆಯಾಗಿದೆ. ಅಂದ್ರೆ ಸಂಕೇತದ ಒಂದು ಸಹಾಯದಿಂದ ಏನು ನಾವು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಉದಾಹರಣೆಗೆ ನಕ್ಷೆಯಲ್ಲಿ ಬಳಸುವ ಸಂಕೇತಗಳನ್ನು ಪ್ರಪಂಚದಾದ್ಯಂತ ಈ ನಕ್ಷೆಯಲ್ಲಿ ಬಳಸಬಹುದಾದಂತಹ ಕೆಲವು ಸಂಕೇತಗಳನ್ನು ಇಡೀ ಪ್ರಪಂಚದಾದ್ಯಂತ ಅಂದ್ರೆ ಒಂದೇ ರೀತಿಯಾಗಿರುತ್ತವೆ. ಅಂದ್ರೆ ಎಲ್ಲಾ ಕಡೆಯೂ ಆ ಒಂದು ಸಂಕೇತ ಏನೋ ಒಂದೇ ರೀತಿಯಲ್ಲಿ ಇರ್ತವೆ, ಅಂದ್ರೆ ಬೇರೆ ಬೇರೆಯಲ್ಲಿ ಇರ್ತವೇನೋ ಇಲ್ಲ. ಆ ಒಂದು ಸಂಕೇತಗಳ ವೈವಿಧ್ಯ ಅಥವಾ ಮಾಹಿತಿಗಳನ್ನು ಒದಗಿಸುತ್ತವೆ. ಅಂದ್ರೆ ಆ ಒಂದು ಭೌಗೋಳಿಕ ಸಂಕೇತದಿಂದ ಅಲ್ಲಿದ್ದಂತ ಒಂದು ವೈವಿಧ್ಯತೆ ಪ್ರದೇಶಗಳ ಬಗ್ಗೆ ಇದ್ದಂತ ಒಂದು ಮಾಹಿತಿಯನ್ನು ಒದಗಿಸಲು ಸಹಾಯವಾಗುತ್ತದೆ. ಇಲ್ಲಿ ಬಣ್ಣಗಳು, ಈ ಭೌಗೋಳಿಕ ಸಂಕೇತಗಳಲ್ಲಿ ಅಂದ್ರೆ ಕೆಲವು ಬಣ್ಣಗಳು ಇರ್ತವೆ. ಆ ಒಂದು ಬಣ್ಣಗಳಂದ್ರೆ ಆಯಾ ಪ್ರದೇಶಗಳಿಗೆ ಅಲ್ಲಿನ ಸಂಕೇತ ಯಾವ ರೀತಿ ಇದೆ ಅನ್ನೋದು ಸೂಚಿಸುತ್ತದೆ. ಉದಾಹರಣೆಗೆ ದೇವಾಲಯ ಆಗಿರ್ಬೋದು, ಈ ತರ ಏನೋ ಕೆಲವು ಬಣ್ಣಗಳ ಮುಖಾಂತರ ನಾವು ಸೂಚಿಸ್ತೇವೆ. ಇಲ್ಲಿ ನೋಡಿ, ನೀವು ನಕಾಶೆಯನ್ನು ನೋಡಿದಾಗ ವಿವಿಧ ಬಣ್ಣಗಳನ್ನು ಕಾಣುತ್ತೀರಿ. ಅಂದ್ರೆ ಆ ನಕಾಶೆ ನೋಡಿದಾಗ ನಕಾಶೆಯಲ್ಲಿ ಒಂದೇ ರೀತಿಯ ಬಣ್ಣ ಇರ್ತದೇನೋ ಇಲ್ಲ. ಕೆಲವೊಂದು ಪ್ರದೇಶಕ್ಕೆ ಹಳದಿ ಆಗಿರ್ಬೋದು, ಇನ್ನು ಒಂದು ಕೆಲವೊಂದು ಪ್ರದೇಶಕ್ಕೆ ಕೆಂಪು, ಹಸಿರು, ಈ ರೀತಿಯಾಗಿ ಅಂದ್ರೆ ವಿವಿಧ ಬಣ್ಣಗಳಿಂದ ಒಂದು ಸಂಕೇತವನ್ನು ಒಳಗೊಂಡಿರ್ತವೆ. ಎಲ್ಲಿ? ಆ ಒಂದು ನಕಾಶೆಯಲ್ಲಿ. ಹಾಗೆ ನಕಾಶೆಗಳ ಮೇಲೆ ವಿವಿಧ ಪ್ರಾಕೃತಿಕ ಸಂಗತಿಗಳನ್ನು ತೋರಿಸುತ್ತವೆ. ಅಂದ್ರೆ ಆ ಒಂದು ನಕಾಶೆಗಳಲ್ಲಿ ಕೇವಲ ನಮ್ಮ ದೇಶದಷ್ಟೇ ಅಲ್ಲ, ಅಂದ್ರೆ ವಿವಿಧ ರೀತಿಯ ಕೆಲವು ಪ್ರಾಕೃತಿಕ ಸಂಕೇತಗಳನ್ನು ಸೂಚಿಸಲು ಏನಾಗ್ತದೆ, ಅಲ್ಲಿ ಸಂಗತಿಗಳನ್ನು ತೋರಿಸಲು ಸಹ ಸಹಾಯವಾಗುತ್ತದೆ. ಪ್ರಾಕೃತಿಕ ನಕಾಶೆಗಳು ಬಳಸುವ ಮಹತ್ವ ಬಣ್ಣಗಳೆಂದರೆ ಅಂದ್ರೆ ಆ ಒಂದು ನಕ್ಷೆಯಲ್ಲಿ ಯಾವ್ಯಾವ ರೀತಿಯ ಒಂದು ಬಣ್ಣಗಳಿವೆ, ಆ ಒಂದು ಬಣ್ಣಗಳಿಂದ ಯಾವ ರೀತಿಯ ಒಂದು ಸಂಕೇತವನ್ನು ಗುರುತಿಸಬಹುದನ್ನು ನೋಡುವುದು. ಇಲ್ಲಿ ನಿಮ್ಮ ಪುಸ್ತಕಗಳಲ್ಲಿ ಕೆಲವು ಚಾರ್ಟ್ಗಳ ಮುಖಾಂತರ ನೀಡಲಾಗಿದೆ. ಅಂದ್ರೆ ಒಂದು ಬಾಕ್ಸ್ ಮಾಡಿ ಆ ಒಂದು ಚಾರ್ಟ್ ನಲ್ಲಿ ವಿವಿಧ ರೀತಿಯ ಬಣ್ಣಗಳಿವೆ, ಆ ಒಂದು ಬಣ್ಣಗಳಿಂದ ಆ ಪ್ರದೇಶಗಳು ಏನನ್ನು ಒಳಗೊಂಡಿವೆ, ಅದರಲ್ಲಿ ಏನೇನವ ಅನ್ನೋದು ತೋರಿಸಲು ಏನಾಗ್ತದೆ, ನಮಗೂ ಈ ಒಂದು ಸಂಕೇತವು ಸಹಾಯದಿಂದ ಅಥವಾ ಸಂಕೇತದ ಬಳಕೆಯಿಂದ ಸೂಚಿಸಬಹುದು. ಇಲ್ಲಿ ಮೊದಲನೇದಾಗಿ ಚರ್ಚ್. ಇಲ್ಲಿ ಚರ್ಚ್ ಅಂದ್ರೆ ನಮ್ಮ ದೇಶದಲ್ಲಿ ಅಂದ್ರೆ ಈ ಒಂದು ಭೂಗೋಳದಲ್ಲಿ ಎಷ್ಟು ಚರ್ಚ್ಗಳಿವೆ ಅಂದ್ರೆ ಅದರ ಬಣ್ಣ ಏನಿಗೂ ಕೆಂಪಾಕಾರ ಅಂದ್ರೆ ರೆಡ್ ಅಂತಿರಲ್ಲ, ಆ ಒಂದು ಆಕಾರದಲ್ಲಿ ಆ ಒಂದು ಬಣ್ಣದಿಂದ ನಾವು ಗುರುತಿಸಲು ಏನಾಗ್ತದೆ ಅಂದ್ರೆ ಎಷ್ಟವ ಅನ್ನೋದು ಅಲ್ಲಿ ಗುರುತಿಸಲು ಸಹಾಯವಾಗ್ತದೆ. ಅದಾದ ನಂತರ ದೇವಾಲಯಗಳು. ಇಲ್ಲಿ ದೇವಾಲಯ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಅಥವಾ ಗುಡಿ ಗೋಪುರಗಳಾಗಿರ್ಬೋದು, ಗೋರಿ ಆಗಿರ್ಬೋದು, ಈ ಎಲ್ಲಾ ಬಣ್ಣಗಳ ಸಂಕೇತ ಏನಾಗಿದೆ, ಒಂದು ಕೆಂಪು ಬಣ್ಣದ ಒಂದು ಸಂಕೇತವಾಗಿದೆ. ಇವುಗಳ ಒಂದು ಸಹಾಯದಿಂದ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದು ನಾವು ತಿಳಿದುಕೊಳ್ಳಲು ಏನಾಗ್ತದ, ಸಹಾಯವಾಗ್ತದ. ನೆಕ್ಸ್ಟ್ ರುದ್ರಭೂಮಿ. ಇಲ್ಲಿ ರುದ್ರಭೂಮಿ ಅಂದ್ರೆ ನಿಮಗೆ ಗೊತ್ತದ, ಈ ಒಂದು ರುದ್ರಭೂಮಿಯ ಒಂದು ಬಣ್ಣ ಯಾವ್ದಾಗಿದೆ, ಅಲ್ಲಿ ಕಪ್ಪಾಗಿದೆ. ಅಂದ್ರೆ ಎಲ್ಲೆಲ್ಲಿ ಈ ಒಂದು ಭೂಗೋಳದಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಈ ರುದ್ರಭೂಮಿ ಕೆಲವರು ಸಾಮಾನ್ಯವಾಗಿ ಗೊತ್ತಿರಲ್ಲ, ಕೆಲವರು ಗೊತ್ತಿರ್ತ, ಆದ್ರೆ ಅದು ಯಾರಿಗೆ ಗೊತ್ತಿರಲ್ಲ, ಆ ಒಂದು ಸಂಕೇತದಿಂದ ಆ ಒಂದು ಬಣ್ಣದ ಸಹಾಯದಿಂದ ಎಲ್ಲಿ ಅದ ಅನ್ನೋದು ತಿಳ್ಕೊಳ್ಳಲು ಏನಾಗ್ತದೆ, ನಮಗೂ ಸಹಾಯವಾಗ್ತದೆ. ಅದೇ ರೀತಿಯಲ್ಲಿ ಸೂಚೀಕರಣ. ಸೂಚೀಕರಣ ಅಂದ್ರೆ ಏನದ, ಮರಗಳು. ಅಂದ್ರೆ ಈ ಎತ್ತರ ಪ್ರದೇಶಕ್ಕೆ ಹೋದಂತ ಅಂದ್ರೆ ಈ ಮರಗಳೇನೋ ಅತ್ಯಂತ ಎತ್ತರ ಪ್ರಮಾಣದಲ್ಲಿ ಇರ್ತವ. ಇಂತಹ ಒಂದು ಮರಗಳಿಗೆ ನಾವು ಏನಂತೀವಿ, ಸೂಚೀಕರಣ. ಅಂದ್ರೆ ಸಾಮಾನ್ಯ ಮರದಂತೆ ಇರೋದಿಲ್ಲ, ಏನಾಗಿರ್ತವೆ, ಎತ್ತರ ಅಥವಾ ಮೇಲಕ್ಕೆ ಹೋಗಿರ್ತಾವ. ಅಂತ ಒಂದು ಮರಗಳಿಗೆ ಏನಂತೀವಿ ನಾವು ಸೂಚೀಕರಣ ಎಂದು ಕರೆಯುತ್ತೀವಿ. ಅದೇ ರೀತಿ ಖಜೂರ. ಖಜೂರದ ಮರಗಳು ಸಹ ನೀವು ನೋಡಿರ್ಬೋದು, ಯಾವ ರೀತಿ ಇರ್ತದ, ತೆಂಗಿನ ಇದೇ ರೀತಿಯಾಗಿ ಅಂದ್ರೆ ತೆಂಗಿನ ಗರಿ ಯಾವ ರೀತಿ ಇರ್ತದ್ರ ಆ ರೀತಿಯ ಒಂದು ಆಕಾರಗಳಿರ್ತವೆ, ಅದೇನು ಖಜೂರ ಆಗಿರ್ಬೋದು. ನೆಕ್ಸ್ಟ್ ಹುಲ್ಲು ಪ್ರದೇಶ. ಹುಲ್ಲು ಪ್ರದೇಶ ಅಂದ್ರೆ ಏನು, ಇಲ್ಲಿ ಸಣ್ಣ ಸಣ್ಣದಾಗಿ ಬೆಳೆಯುವಂತ ಒಂದು ಹುಲ್ಲುಗಳ ಪ್ರದೇಶ, ಏನು ಹುಲ್ಲು ಪ್ರದೇಶ. ನೆಕ್ಸ್ಟ್ ಕಳ್ಳಿ ಗಿಡ. ಕಳ್ಳಿ ಗಿಡ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ, ಆ ಒಂದು ಕಳ್ಳಿ ಗಿಡ ಯಾವ ರೀತಿ ಇರ್ತದ, ಅದು ಒಂದು ಮುಳ್ಳು ಮುಳ್ಳಾಗಿ ಇರ್ತದ. ಹಾಗೆ ಬಿದಿರು. ಬಿದಿರೇನು ಅತ್ಯಂತ ವೇಗವಾಗಿ ಬೆಳೆಯುವಂತ ಮತ್ತು ಅತ್ಯಂತ ಎತ್ತರದಲ್ಲಿ ಬೆಳೆಯುವಂತ ಒಂದು ಸಸ್ಯ ಯಾವುದು, ಬಿದಿರು ಆಗಿದೆ. ಅದೇ ರೀತಿ ಬಾಳೆಗಿಡ. ಸಾಮಾನ್ಯವಾಗಿ ಬಾಳೆಗಿಡ ಎಲ್ಲರೂ ಸಹ ನೋಡಿರ್ತೀರ. ಇಲ್ಲಿ ಬಾವಿ. ಬಾವಿಯನ್ನು ಸೂಚಿಸಲು ಯಾವ ಬಣ್ಣ ಅಳವಡಿಕೆ ಮಾಡಲಾಗಿದೆ, ನೀಲಿ ಬಣ್ಣಗಳಿಂದ ಕೂಡಿದೆ. ಅಂದ್ರೆ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಎಲ್ಲೆಲ್ಲಿ ಬಾವಿಗಳಾದನ್ನೋದೇನೋ ಆ ಒಂದು ಸಂಕೇತದಿಂದ ಗುರುತಿಸಬಹುದು. ಇಲ್ಲಿ ಒಳ ಕಟ್ಟಡ ಉಳ್ಳಂತ ಬಾವಿಗಳು. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ಒಳ ಕಟ್ಟಡ ಮತ್ತು ಕೆಲವು ಬಾವಿಗಳಿಗೆ ಏನಾಗಿರಲ್ಲ, ಕಟ್ಟಡಗಳನ್ನು ಒಳಗೊಂಡಿರಲ್ಲ. ಅಂದ್ರೆ ಕೆಲವು ಬಾವಿಗಳಲ್ಲಿ ಏನು ಒಳಗಡೆ ಗೋಡೆ ಆಕಾರದಲ್ಲಿ ಅನುಕೂಲಕ್ಕಾಗಿ ಏನು ಕಟ್ಟಲಾಗ್ತದೆ, ಅಂತಹ ಒಂದು ಬಾವಿಗೆ ಏನಂತೀವಿ ನಾವು ಒಳ ಕಟ್ಟಡ ಬಾವಿ ಅಂತೀವಿ. ಆದ್ರೆ ಕೆಲವು ಬಾವಿಗಳಿಗೆ ಏನು ಸಾಮಾನ್ಯವಾಗಿ ಅಲ್ಲಿ
ಹಮೇಶ ವರ್ಷ ಇಡೀ ಏನಾಗ್ತದ ಒಂದು ಸರ್ವಕಲ್ಪ ಅಂದ್ರೆ ಸತತವಾಗಿ ಆ ಕೆರೆ ತುಂಬಿದೆ ಇರ್ತದೆ ಅಥವಾ ಆ ಕೆರೆಯನ್ನು ಒಣಗುವುದಿಲ್ಲ ಅಥವಾ ಬತ್ತುವುದಿಲ್ಲ ಅಂದ್ರೆ ಅದು ಯಾವಾಗಲೂ ಕೆರೆಯನ್ನು ನೀರು ಹಮೇಶ ಇರ್ತದೆ, ಯಾವಾಗಲೂ ಅಲ್ಲಿ ಸತತವಾಗಿ ನೀರನ್ನು ಒಳಗೊಂಡಿರ್ತದೆ. ಹಾಗೆ ಋತುಕಾಲಿಕ ಕೆರೆ, ಇಲ್ಲಿ ಋತುಕಾಲಿಕ ಕೆರೆ ಅಂದಾಗ ಇಲ್ಲಿ ಋತುಕಾಲಿಕ ಕೆರೆ ಅಂದ್ರೆ ಅದು ಮಳೆಯ ನೀರನ್ನು ಆಧರಿಸುತ್ತದೆ. ಅಂದ್ರೆ ಇಲ್ಲಿ ಕೆಲವೊಮ್ಮೆ ಆ ಕೆರೆ ಏನಾಗಿರ್ತದೆ ಋತುಕಾಲಿಕವಾಗಿರೋದ್ರಿಂದ ಕೆಲವು ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಮಳೆ ಬರ್ತದಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಆ ಕೆರೆಯಲ್ಲಿ ನೀರು ಇರ್ತಾವ. ಆದ್ರೆ ಮಳೆ ಮುಗಿದ ನಂತರ ಈ ಉದಾಹರಣೆಗೆ ಬೇಸಿಗೆ ಹೋದಾಗ ಏನಾಗಿರ್ತದೆ ಅಲ್ಲಿ ಎಲ್ಲಾ ನೀರು ಆ ಕೆರೆಯಲ್ಲಿ ಬತ್ತಿ ಹೋಗಿರ್ತದೆ. ಅಂತಹ ಕೆರೆಗಳಿಗೆ ಏನಂತೀವಿ ನಾವು ಋತುಕಾಲಿಕ ಕೆರೆ ಎಂದು ಕರೆಯುತ್ತೇವೆ. ಈ ಕೆರೆಗಳಲ್ಲಿ ಏನು ಎರಡು ರೀತಿಯ, ಒಂದು ಸರ್ವಕಾಲಿಕ ಕೆರೆ, ಇನ್ನೊಂದು ಋತುಕಾಲಿಕ ಕೆರೆ. ಇಲ್ಲಿ ಸರ್ವಕಾಲಿಕ ಕೆರೆ ಅಂದ್ರೆ ಸತತವಾಗಿ ಆ ನೀರನ್ನು ಹೊಂದಿರುವಂತಹ ಒಂದು ಕೆರೆ ಆಗ್ತದೆ. ಋತುಕಾಲಿಕ ಅಂದ್ರೆ ಇಲ್ಲಿ ಮಳೆಯನ್ನೇ ಆಧರಿಸಿ ಮಳೆ ಬಂದಾಗ ಮಾತ್ರ ಆ ಕೆರೆಯಲ್ಲಿ ನೀರು ಇರ್ತವೆ. ಒಂದ್ ವೇಳೆ ಮಳೆ ಇರಲಿಲ್ಲ ಬೇಸಿಗೆ ಸಮಯದಲ್ಲಿ ಹೋದಾಗ ಅದು ಏನಾಗಿರ್ತದೆ ಕೆರೆ ಬತ್ತಿ ಹೋಗಿರ್ತದೆ ಅಥವಾ ಒಣ ಕೆರೆ ಆಗಿರ್ತದೆ. ಆದ್ದರಿಂದ ಅದಕ್ಕೆ ಏನಂತೀವಿ ನಾವು ಋತುಕಾಲಿಕ ಕೆರೆ ಎಂದು ಸಹ ಕರೆಯುತ್ತೇವೆ. ಹಾಗೆ ಇಲ್ಲಿ ಸುಧಾರಿತ ರಸ್ತೆಗಳು. ಸುಧಾರಿತ ರಸ್ತೆಗಳು ಅಂದ್ರೆ ಹೇಳಿ ರಸ್ತೆಯನ್ನು ಯಾವುದೇ ದೂಷ ಇರುವುದಿಲ್ಲ, ಅಂದ್ರೆ ಒಂದೇ ಸಮನೆಯಾದಂತಹ ಒಂದು ರಸ್ತೆಯನ್ನು ಹೊಂದಿರ್ತದೆ. ನೆಕ್ಸ್ಟ್ ಕಚ್ಚಾ ರಸ್ತೆ. ಕಚ್ಚಾ ರಸ್ತೆ ಅಂದ್ರೆ ನೀವು ನೋಡಿರ್ತೀರ, ಏನು ಎಲ್ಲಿ ಬೇಕಲ್ಲಿ ಅಂದ್ರೆ ಕಚ್ಚಾ ಅಂದ್ರೆ ರಸ್ತೆ ಪೂರ್ಣವಾಗಿರಲ್ಲ, ಅರ್ಧಮರ್ಧ ಆಗಿರ್ತದೆ. ಅಂತ ಒಂದು ರಸ್ತೆಗೆ ಏನಂತೀವಿ ನಾವು ಕಚ್ಚಾ ರಸ್ತೆ ಎಂದು ಕರೆಯುತ್ತೇವೆ. ಇಲ್ಲಿ ಗಡಿ ರಸ್ತೆಗಳು. ಗಡಿ ರಸ್ತೆಗಳು ಹೆದ್ದಾರಿ ಅಂತಿರಲ್ಲ ಆ ಹೋಗುವಂತ ಒಂದು ರಸ್ತೆಗಳಿಗೆ ನಾವು ಗಡಿ ರಸ್ತೆ ಅಥವಾ ನೆಕ್ಸ್ಟ್ ಬ್ರಾಡ್ಗೇಜ್ ರೈಲು ಮಾರ್ಗ. ಈ ರೈಲು ಮಾರ್ಗ ಯಾವ ರೀತಿ ಇರ್ತದೆ ಅಂದ್ರೆ ನೀವು ನೋಡಿರ್ಬೋದು ಸಾಮಾನ್ಯವಾಗಿ. ನೆಕ್ಸ್ಟ್ ಇತರೆ ರೈಲು ಮಾರ್ಗ ಆಗಿರ್ಬೋದು ಅಥವಾ ಯುದ್ಧ ಭೂಮಿ. ಯುದ್ಧ ಭೂಮಿ ಅಂತ ಏನಾಗಿರ್ತದ ಎಲ್ಲಾನೇ ಒಳಗೊಂಡಿರ್ತದ, ಏನು ಯುದ್ಧ ಭೂಮಿ ಏನಿರಬೇಕು ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. ಅಂತ ಭೂಮಿಗೆ ಏನಂತ ನಾವು ಯುದ್ಧ ಭೂಮಿ. ನೆಕ್ಸ್ಟ್ ಕೊನೆಯ ಅಂಶ ಯಾವುದಿಲ್ಲಿ ಕೋಟೆ. ಕೋಟೆ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ 4 ಗೋಡೆಯಿಂದ ಆವೃತವಾಗಿರ್ತದ. ಆ ಒಂದು ಕೋಟೆಗೆ ಏನಂತೀವಿ ನಾವು, ಈ ಒಂದು ಕೋಟೆ ಏನಪ್ಪಾ ಅಂದ್ರೆ 4 ಗೋಡೆಗಳಿಂದ ಆವೃತವಾಗಿರ್ತದ. ಅಂತ ಒಂದು ಗೋಡೆಗಳಿಗೆ ನಾವು ಕೋಟೆ ಎಂದು ಸಹ ಕರೆಯುತ್ತೇವೆ. ನೆಕ್ಸ್ಟ್ ಇಲ್ಲಿ ಭೌಗೋಳಿಕ ಸಂಕೇತಗಳು. ಆ ಒಂದು ಭೌಗೋಳಿಕ ಸಂಕೇತ ಉದಾಹರಣೆಗೆ ನೀರು ಅಥವಾ ಜಲರಾಶಿಯ ಬಗ್ಗೆ ತಿಳಿದುಕೊಂಡಿರುವ, ಅಂದ್ರೆ ಒಂದು ಬಣ್ಣವನ್ನು ಆ ಒಂದು ಸಂಕೇತವನ್ನು ಇಟ್ಕೊಂಡೇನೋ ಕೆಲವು ಭೌಗೋಳಿಕ ಲಕ್ಷಣವನ್ನು ಗುರುತಿಸಲು ನಮಗೆ ಸಹಾಯವಾಗ್ತದೆ. ಇಲ್ಲಿ ಉದಾಹರಣೆಗೆ ನೀವು ಪುಸ್ತಕದಲ್ಲಿ ತೆಗೆದು ನೋಡ್ಬೋದು, ಅಂದ್ರೆ ಅಲ್ಲಿದ್ದಂತ ಒಂದು ವರ್ಣಗಳ ಸಂಕೇತ. ವರ್ಣ ಅಂದ್ರೆ ಇಲ್ಲಿ ಬಣ್ಣ ಎಂದು ಸಹ ನಾವು ಕರೆಯುತ್ತೇವೆ. ಅಂದ್ರೆ ಆ ಒಂದು ಬಣ್ಣದ ಸಹಾಯದಿಂದ ಆ ಒಂದು ಪ್ರದೇಶದಲ್ಲಿ ಯಾವ ರೀತಿಯ ಒಂದು ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ ಅನ್ನೋದನ್ನು ತಿಳಿದುಕೊಳ್ಳಲು ಸಹಾಯವಾಗ್ತದೆ. ಇಲ್ಲಿ ಮೊದಲನೇ ಪಾಯಿಂಟ್ ನೋಡ್ರಿ, ನೀಲಿ ಬಣ್ಣ. ಇದು ನೀಲಿ ಏನನ್ನು ಸೂಚಿಸ್ತದಪ್ಪ ಅಂದ್ರೆ ಜಲಭಾಗ. ಜಲಭಾಗ ಅಂದ್ರೆ ಅಲ್ಲಿದ್ದಂತ ಒಂದು ನೀರಿನ ಭಾಗವನ್ನು ಸೂಚಿಸಲು ಸಹಾಯವಾಗುತ್ತದೆ. ಉದಾಹರಣೆಗೆ ಮಹಾಸಾಗರ ಆಗಿರ್ಬೋದು, ಸರೋವರಗಳು ಇತ್ಯಾದಿ. ಇದರ ಬಣ್ಣ ಏನಾಗಿರ್ತದ ನೀಲಿ. ಆ ಒಂದು ನೀರಿನ ಬಣ್ಣ ಏನು ನೀಲಿ ಆಗಿರೋದ್ರಿಂದ ಇದು ಸಹ ಒಂದು ಭೌಗೋಳಿಕ ಸಂಕೇತ ಅಥವಾ ಬಣ್ಣದ ಸಂಕೇತದಿಂದ ಗುರುತಿಸಬಹುದು. ಹಸಿರು. ಸಾಮಾನ್ಯವಾಗಿ ಹಸಿರು ಅಂದ್ರೇನು, ಆ ಒಂದು ಮೈದಾನ ಪ್ರದೇಶದಲ್ಲಿ ಅಥವಾ ತಗ್ಗು ಪ್ರದೇಶಗಳಲ್ಲಿ ಏನಾಗಿರ್ತದೆ ಹಚ್ಚ ಹಸಿರಿನಿಂದ ಕೂಡಿರ್ತದೆ. ಆದ್ರಿಂದ ಅದೇನು ಹಸಿರು ಬಣ್ಣದಿಂದ ಸೂಚಿಸಲು ಸಹಾಯವಾಗ್ತದೆ. ಇಲ್ಲಿ ಹಳದಿ ಬಣ್ಣ. ಹಳದಿ ಬಣ್ಣ ಏನಪ್ಪಾ ಅಂದ್ರೆ ಎತ್ತರವಾದಂತಹ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಾದಂತಹ ಒಂದು ಭಾಗಗಳನ್ನು ತೋರಿಸ್ತದ. ಇಲ್ಲಿ ಹಳದಿ ಬಣ್ಣ ಅಂದ್ರೆ ಆ ಭೂಮಿಗಿಂತ ಒಂದು ಎತ್ತರವಾದಂತಹ ಭೂಭಾಗಗಳ ಬಗ್ಗೆ, ಅಲ್ಲಿದ್ದಂತ ಒಂದು ಮೈದಾನ ಪ್ರದೇಶದ ಬಗ್ಗೆ ಹಳದಿ ಬಣ್ಣವನ್ನು ಸೂಚನೆ ಅಥವಾ ಸಂಕೇತದ ಮುಖಾಂತರ ನಾವು ತಿಳಿದುಕೊಳ್ಳುತ್ತೇವೆ. ಕಂದು ಬಣ್ಣ. ಕಂದು ಬಣ್ಣ ಯಾವುದಕ್ಕೆ ಅನುಮಯವಾಗ್ತದ ಅಥವಾ ಅನುಕೂಲವಾಗ್ತದ? ಈ ಒಂದು ಕಂದು ಬಣ್ಣದಿಂದ ಏನನ್ನು ಗುರುತಿಸ್ತೀವಿ ಅಂದ್ರೆ ನಾವು ಬೆಟ್ಟಗಳು ಮತ್ತು ಪರ್ವತಗಳು ಕಡಿಮೆ ಎತ್ತರದ ಭಾಗಗಳನ್ನು ಸೂಚಿಸುತ್ತವೆ. ಅಂದ್ರೆ ಈ ಬೆಟ್ಟಗಳು ಪರ್ವತಗಳನ್ನು ನೋಡಿದ್ರೆ ನೀವು ಅವೇನೋ ತುಂಬಾನೇ ಎತ್ತರಕ್ಕಾಗಿರ್ತಾವ. ಅಂತಹ ಒಂದು ಬಣ್ಣಗಳ ಅಂತಹ ಒಂದು ಬೆಟ್ಟ ಪರ್ವತಗಳನ್ನು ಗುರುತಿಸುವುದಕ್ಕಾಗಿ ಯಾವುದೋ ಸಂಕೇತ ಅಂದ್ರೆ ಆ ಒಂದು ಕಂದು ಬಣ್ಣದ ಸಂಕೇತದಿಂದ ನಾವು ಗುರುತಿಸಲು ಅಲ್ಲಿ ಸಹಾಯವಾಗುತ್ತದೆ. ಹಾಗೆ ಕಡು ಕಂದು ಬಣ್ಣ. ಕಡು ಕಂದು ಬಣ್ಣ ಅಂದ್ರೆ ಇಲ್ಲಿ ಅತಿ ಎತ್ತರದ ಪರ್ವತಗಳನ್ನು ನಿರೂಪಿಸುತ್ತವೆ. ಅಂದ್ರೆ ಎತ್ತರ ಮತ್ತು ಬೆಟ್ಟ ಮತ್ತು ಪರ್ವತಗಳಲ್ಲಿ ಒಂದೇ ಆಕಾರ ಇರ್ತವೇನೋ ಇಲ್ಲ, ಕೆಲವು ಬೆಟ್ಟಗಳು ಚಿಕ್ಕದಾಗಿರ್ತವೆ, ಇನ್ನು ಕೆಲವು ಬೆಟ್ಟಗಳು ತುಂಬಾನೇ ಎತ್ತರವಾಗಿರ್ತದೆ. ಅಂತಹ ಬೆಟ್ಟಗಳನ್ನು ಕಂದು ಬಣ್ಣದಿಂದ ನಾವು ಗುರುತಿಸಲು ಸಹಾಯವಾಗ್ತದೆ. ಇಲ್ಲಿ ಕೊನೆಯದಾಗಿ ಏನಪ್ಪಾ ಅಂದ್ರೆ ಬಿಳುಪು ಮತ್ತು ನೇರಳೆ ಬಣ್ಣ. ಈ ಬಿಳುಪು ನೇರಳೆ ಬಣ್ಣ ಎಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂದ್ರೆ ಹಿಮಾವೃತ ಪ್ರದೇಶಗಳಲ್ಲಿ ಸೂಚಿಸುತ್ತದೆ. ಉದಾಹರಣೆಗೆ ಮೌಂಟ್ ಎವರೆಸ್ಟ್ ನೋಡಿ, ಅಂದ್ರೆ ಅದೇನು ಅತ್ಯಂತ ಹಿಮದಿಂದ ಕೂಡಿದಂತ ಒಂದು ಪ್ರದೇಶವಾಗಿದೆ. ಈ ಒಂದು ಹಿಮದಿಂದ ಅಥವಾ ಆ ಒಂದು ಹಿಮ ಪ್ರದೇಶವನ್ನು ಗುರುತಿಸಬೇಕಾದ್ರೆ ಯಾವುದು ಬಿಳುಪು ಮತ್ತು ಅಲ್ಲಿ ನೇರಳೆ ಬಣ್ಣ, ಈ ಎರಡು ಬಣ್ಣಗಳ ಒಂದು ಸಹಾಯದಿಂದ ಏನು ಹಿಮಾವೃತವನ್ನು ಗುರುತಿಸಲು ನಮಗೆ ಸಹಾಯಕವಾಗ್ತದೆ ಈ ಒಂದು ಸಂಕೇತದಿಂದ. ಅಲ್ಲದೆ ರಾಜಕೀಯ ನಕಾಶೆಗಳಲ್ಲಿ ಜಿಲ್ಲೆ ಅಥವಾ ರಾಜ್ಯಗಳಲ್ಲಿ ಕೂಡಲೇ ಅಂದ್ರೆ ಆ ಒಂದು ರಾಜಕೀಯ ಆಗಿರ್ಬೋದು ಅಥವಾ ಆ ಒಂದು ಜಿಲ್ಲೆ ಆಗಿರ್ಬೋದು ಯಾವುದರಿಂದ ಅಲ್ಲಿದ್ದಂತ ಒಂದು ನಕಾಶೆಗಳನ್ನು
ಅಲ್ಲಿ ಕೆಲವು ಗುರುತುಗಳಿರ್ತವ. ಆ ಒಂದು ಬಣ್ಣದ ರೇಖೆಯಿಂದ ಈಗ ಉದಾಹರಣೆ ನೀವು ರಸ್ತೆ ಅಂದ್ರೆ ಈಗ ಎಲ್ಲಿಯಾದ್ರೂ ಜರ್ನಿ ಮಾಡ್ತಾ ಇದ್ರೆ ಅಥವಾ ಹೋಗ್ತಾ ಇದ್ರೆ ಅಂದ್ರೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಕೆಲವು ಕಪ್ಪು ಬಣ್ಣ ಅಥವಾ ಕಪ್ಪು ಪಟ್ಟಿ ಮತ್ತೆ ಬಿಳಿಯ ಪಟ್ಟಿ ಒಂದು ಗೆರೆಯನ್ನು ಎಳೆದಿರ್ತದೆ. ಅಂದ್ರೆ ಆ ಒಂದು ಸಂಕೇತದಿಂದ ಆ ಒಂದು ಯಾವ ಪ್ರದೇಶಕ್ಕೆ ತಲುಪ್ತದೆ ಅನ್ನೋದೇನೋ ಆ ಪ್ರದೇಶಕ್ಕೆ ಅನುಗುಣವಾಗಿ ಆ ಒಂದು ಸಂಕೇತ ಬಣ್ಣದ ಸಂಕೇತವನ್ನು ಬಳಕೆ ಮಾಡಿಕೊಂಡು ದಾರಿಯನ್ನು ಅಥವಾ ಆ ಒಂದು ಕೆಂಪು ಬಣ್ಣದ ರಸ್ತೆಗಳನ್ನು ತೋರಿಸುವ ಇತ್ಯಾದಿಯನ್ನು ಉಪಯೋಗಿಸಲಾಗುವುದು. ಅಷ್ಟೇ ಅಲ್ಲ, ಕಪ್ಪು ಬಣ್ಣಗಳಾಗಿರ್ಬೋದು, ಇವೇನು ಗಡಿ ರೇಖೆಗಳು ಅಥವಾ ಕೆಂಪು ಬಣ್ಣಗಳಾಗಿರ್ಬೋದು. ಅಂದ್ರೆ ವಿವಿಧ ಬಗೆಯ ಗೆರೆಗಳನ್ನು ವಿವಿಧ ಬಣ್ಣಗಳಿಂದ ಎಳೆಯಲಾಗಿದೆ. ಅಂದ್ರೆ ಆಯಾ ಪ್ರದೇಶಗಳಿಗೆ ಅನುಕೂಲವಾದಂತೆ, ಅಂದ್ರೆ ಕೆಲವೊಂದು ಪ್ರದೇಶದ ಬಣ್ಣಗಳು ಕೆಲವೊಂದು ಪ್ರದೇಶಕ್ಕೆ ಅನುಗುಣವಾಗಿರ್ತವೆ. ಅಂದ್ರೆ ಆ ಬಣ್ಣಗಳ ಅನುಕೂಲದಿಂದ ನಾವು ಹೋಗಲು ಸಹಾಯವಾಗ್ತದೆ ಅಥವಾ ಇವುಗಳನ್ನು ಉಪಯೋಗಿಸಿಕೊಳ್ಳಲು ಇತ್ಯಾದಿಯಾಗಿದೆ. ಹೀಗೆ ನಾಲ್ಕನೇ ನಕ್ಷೆಯನ್ನು ಓದುವಿಕೆ. ಆ ಒಂದು ನಕ್ಷೆಯಿಂದ ಓದುವುದರಿಂದ ಏನಪ್ಪಾ ಅಂದ್ರೆ ನಕ್ಷೆಯನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕೆಲವು ಅಂಶಗಳನ್ನು ತಿಳಿದಿರಬೇಕು. ಅಂದ್ರೆ ಆ ನಕ್ಷೆ ಓದ್ಬೇಕಂದ್ರೆ ಅದನ್ನು ಓದಿದ ನಂತರ ಅರ್ಥ ಮಾಡಿಕೊಳ್ಳಬೇಕು ಅಥವಾ ಅರ್ಥೈಸಿಕೊಳ್ಳಬೇಕಾದ್ರೆ ನಾವು ಮೊದಲು ಕೆಲವು ಅಂಶಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಒಂದು ಅರ್ಥಪೂರ್ಣ ಶಬ್ದ ತಯಾರಿಸಲು ನಿಮಗೆ ಹೇಗೆ ವರ್ಣಮಾಲೆ ತಿಳಿದಿರಬೇಕು. ಅಂದ್ರೆ ಸಾಮಾನ್ಯವಾಗಿ ನಾವು ಒಂದು ಅರ್ಥ ರೆಡಿ ಮಾಡ್ಬೇಕು ಅಂದ್ರೆ ಆ ಒಂದು ಅರ್ಥವನ್ನು ತಿಳಿದುಕೊಳ್ಳಬೇಕಾದ್ರೆ ನಾವ್ ಏನ್ ಮಾಡ್ತೀವಿ, ಡೈರೆಕ್ಟ್ ಅರ್ಥನೇ ಹೋಗ್ತೀವೇನೋ ಇಲ್ಲ, ಅಲ್ಲಿ ವರ್ಣಮಾಲೆಗಳ ಒಂದು ಸಹಾಯದಿಂದ ಆ ಅರ್ಥದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಹಾಯವಾಗ್ತದೆ. ಅದೇ ರೀತಿಯಲ್ಲಿ ಏನಪ್ಪಾ ಅಂದ್ರೆ ನಕ್ಷೆಯನ್ನು ಓದಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು, ನಾವು ನಕ್ಷೆಯ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಥವಾ ಆ ಒಂದು ನಕ್ಷೆಯ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಪಡೆದುಕೊಂಡಿರಬೇಕು. ಆಗ ಏನಾಗ್ತದೆ, ಆ ಒಂದು ನಕ್ಷೆಯ ಬಗ್ಗೆ ನಮಗೆ ತಿಳಿದುಕೊಳ್ಳಲು ಸಹಾಯವಾಗ್ತದೆ. ಯಾವ ರೀತಿ ವರ್ಣಮಾಲೆಯನ್ನು ಬಳಸಿಕೊಂಡು ಒಂದು ಅರ್ಥವನ್ನು ತಯಾರಿಸುತ್ತೇವಲ್ಲ ಅದೇ ರೀತಿ ನಕ್ಷೆಯ ಬಗ್ಗೆ ತಿಳಿದುಕೊಂಡು ಆ ಒಂದು ನಕ್ಷೆಯ ಬಳಕೆಯಿಂದ ಅನುಕೂಲವಾಗ್ತದೆ. ಹೀಗೆ ವಿವಿಧ ಬಣ್ಣಗಳು, ರೇಖೆಗಳು ಮತ್ತು ಚಿಹ್ನೆಗಳ ಬಗ್ಗೆ ತಿಳಿದಿರಬೇಕು. ಅಲ್ಲಿದ್ದಂತಹ ರೇಖೆಗಳ ಬಗ್ಗೆ ಹಾಗೆ ಬಣ್ಣಗಳ ಬಗ್ಗೆ ನಾವು ಏನ್ ಮಾಡಬೇಕು, ಮೊದಲು ಆ ಒಂದು ಚಿಹ್ನೆಗಳ ಬಗ್ಗೆ ಅಧ್ಯಯನ ಮಾಡಿರಬೇಕು. ನೆಕ್ಸ್ಟ್ ಇಲ್ಲಿ ವಿಸ್ತರಣೆಯಲ್ಲಿ ನೋಡು, ಮಾಪಕವನ್ನು ಆಧರಿಸಿ ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲಾ ಕೇಂದ್ರಗಳು ನೇರ ಅಂತರ 222 ಕಿಲೋಮೀಟರ್ಗಳಾಗಿರ್ತವೆ. ಯಾವುದರ ಸಹಾಯದಿಂದ, ಅಲ್ಲಿದ್ದಂತ ಒಂದು ಮಾಪನಗಳ ಸಹಾಯದಿಂದ. ಅಂದ್ರೆ ಈ ಕಲಬುರಗಿ ಮತ್ತು ಬಾಗಲಕೋಟೆ ಜಿಲ್ಲಾ ಕೇಂದ್ರಗಳಿಗೆ ನೇರವಾಗಿ ಅಂತರ, ಅವುಗಳ ಮಧ್ಯೆ ಎಷ್ಟು ಅಂತರವಿದೆ ಎಂದು ಯಾವುದರಿಂದ ಆ ಒಂದು ಮಾಪನಗಳ ಸಹಾಯದಿಂದ ನಾವು ಗುರುತಿಸಲು ಸಹಾಯವಾಗುತ್ತದೆ. ಎಷ್ಟದಪ್ಪ ಅಂದ್ರೆ 222 ಕಿಲೋಮೀಟರ್ಗಳಾಗಿರುತ್ತವೆ. ಇದರ ಅಂತರ ಎಷ್ಟದಪ್ಪ ಅಂದ್ರೆ ಕಲಬುರಗಿ ಮತ್ತು ಬಾಗಲಕೋಟೆಯ ಒಂದು ಜಿಲ್ಲಾ ಕೇಂದ್ರಗಳ ನೇರ ಅಂತರ ಇಲ್ಲಿ ಎಷ್ಟು 222 ಕಿಲೋಮೀಟರ್ಗಳಾಗಿರುತ್ತದೆ. ನಕ್ಷೆ ಓದುವುದು ಒಂದು ಕೌಶಲ್ಯ. ಇಲ್ಲಿ ಏನು ಆ ನಕ್ಷೆ ಓದ್ಬೇಕನ್ನೋದು ಏನಾಗಿರ್ತದೆ, ಇಲ್ಲಿ ಒಂದು ಕೌಶಲ್ಯ. ನಾವೆಲ್ಲರೂ ನಕ್ಷೆಯ ಮೇಲಿನ ಒಂದು ಸ್ಥಳ ಮತ್ತು ವಿವಿಧ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಕೆಲವು ಪರಿಣಿತಿ ಮತ್ತು ಸಾಮಾನ್ಯ ನಿರ್ದೇಶನಗಳನ್ನು ಹೊಂದಿರಬೇಕು. ಏನು ಆ ಒಂದು ನಕ್ಷೆಯನ್ನು ಓದುವುದರಿಂದ ಅಲ್ಲಿದ್ದಂತ ಸ್ಥಳಗಳಾಗಿರ್ಬೋದು ಅಥವಾ ವಿವಿಧ ಲಕ್ಷಣಗಳ ಬಗ್ಗೆ ಅರ್ಥೈಸಿಕೊಳ್ಳಲು ಆ ಒಂದು ನಕ್ಷೆಗಳನ್ನ ಬಳಕೆಯನ್ನು ಮಾಡಿಕೊಳ್ಳುತ್ತೇವೆ. ಇದರಿಂದ ಏನಾಗ್ತದೆ, ಅಲ್ಲಿದ್ದಂತ ಒಂದು ಸಾಮಾನ್ಯ ನಿರ್ದೇಶನಗಳನ್ನು ಸಹ ಅಲ್ಲಿ ಹೊಂದಿರಬೇಕು. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಸ್ಥಳ ಗುರುತಿಸುವಿಕೆ. ಯಾವುದರಿಂದ, ನಕ್ಷೆಯ ಒಂದು ಸಹಾಯದಿಂದ ಆ ಒಂದು ಸ್ಥಳ ಎಲ್ಲಿದೆ ಯಾವುದಿದೆ ಅನ್ನೋದೇನೋ ನಕ್ಷೆಗಳ ಒಂದು ಸಹಾಯ ತೆಗೆದುಕೊಂಡು ಆ ಒಂದು ಸ್ಥಳದ ಬಗ್ಗೆ ನಾವು ಗುರುತಿಸಲು ಸಹಾಯವಾಗ್ತದೆ. ಮೇಲಿನ ಸ್ಥಳಗಳನ್ನು ತಿಳಿಯಲು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳಿದಿರಬೇಕು. ಅಂದ್ರೆ ಆ ಒಂದು ಸ್ಥಳ ಬಗ್ಗೆ ತಿಳಿಬೇಕಾದ್ರೆ ಮೊದಲು ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು, ನಾವು ಅಲ್ಲಿದ್ದಂತಹ ಸ್ಥಳದ ಒಂದು ಅಕ್ಷಾಂಶ ಆಗಿರ್ಬೋದು ಮತ್ತು ರೇಖಾಂಶದ ಬಗ್ಗೆ ಮೊದಲು ತಿಳಿದುಕೊಂಡಿರಬೇಕು. ನಂತರ ಏನಪ್ಪಾ ಅಂದ್ರೆ ಆ ಸ್ಥಳದ ದಿಕ್ಕಿನ ಬಗ್ಗೆ, ಆ ದಿಕ್ಕನ್ನ ಗುರುತಿಸುವಿಕೆ ಬಗ್ಗೆ, ಯಾವ ದಿಕ್ಕಿನಲ್ಲಿದೆ ಅನ್ನೋದು. ನಕ್ಷೆಯ ಮೇಲಿನ ಒಂದು ಸ್ಥಳದ ದಿಕ್ಕನ್ನು ತಿಳಿಯಲು ಏನ್ ಮಾಡಬೇಕು, ಉತ್ತರ ದಿಕ್ಕಿಗೆ ಮುಖ ಮಾಡಿದ ಬಾಣವನ್ನು ಚಿಹ್ನೆಯನ್ನು ತಿಳಿದರೆ ಉಳಿದ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಬಹುದು. ಯಾವುದರಿಂದ, ಆ ಒಂದು ಸ್ಥಳದ ದಿಕ್ಕನ್ನು ಗುರುತಿಸಬೇಕಾದ್ರೆ ಏನ್ ಮಾಡಬೇಕು, ಉತ್ತರ ದಿಕ್ಕಿಗೆ ಮುಖ ಮಾಡಿ, ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದರಿಂದ ಆ ಒಂದು ಚಿಹ್ನೆಯಿಂದ ಗುರುತಿಸಿದ್ರೆ ಏನಾಗಿರ್ತದ, ಉಳಿದಂತ ಎಲ್ಲಾ ದಿಕ್ಕುಗಳ ಬಗ್ಗೆ ನಾವು ತಿಳಿದುಕೊಳ್ಳಲು ಸಹಾಯವಾಗ್ತದೆ. ಯಾವುದರಿಂದ, ಆ ನಕ್ಷೆಯ ಒಂದು ಸೂಚನೆಯಿಂದ ಅಥವಾ ಸ್ಥಳ ಮತ್ತು ದಿಕ್ಕಿನ ಬಗ್ಗೆ ಗುರುತಿಸಲು ಸಹಾಯವಾಗ್ತದೆ. ಇಲ್ಲಿ ಕೊನೆಯ ಅಂಶ ಏನಪ್ಪಾ ಅಂದ್ರೆ ಸ್ಥಳಗಳು ಮತ್ತು ನಡುವಿನ ಅಂತರ ಗುರುತಿಸುವಿಕೆ. ಆ ಒಂದು ಸ್ಥಳ ಯಾವ ಪ್ರದೇಶಕ್ಕೆ